ಇದೀಗ ಯಾವುದೇ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಸರ್ಕಾರಿ ಕಾರ್ಯಕ್ರಮ ತಗೋಬೋದು, ಖಾಸಗಿ ಕಾರ್ಯಕ್ರಮ ತಗೋಬೋದು, ಒಂದು ಶಿಷ್ಟಾಚಾರ ಅಂತ ಇರುತ್ತೆ. ಆ ಶಿಷ್ಟಾಚಾರದ ಪ್ರಕಾರ ಕಾರ್ಯಕ್ರಮದ ಕೊನೆಯಲ್ಲಿ ಒಬ್ಬರು ಮಾತಾಡ್ತಾರೆ. ಅವರು ಯಾರಂದರೆ ಕಾರ್ಯಕ್ರಮದ ಅಧ್ಯಕ್ಷರು. ಸೊ ಹಾಗಾಗಿ ಅದನ್ನು ಅಧ್ಯಕ್ಷರ ಭಾಷಣ ಅಂತ ಹೇಳ್ತೀವಿ. ಈಗ ಅಧ್ಯಕ್ಷರ ಭಾಷಣವನ್ನು ಮಾಡಲಿದ್ದಾರೆ ವಾಯುಪುತ್ರ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂತಹ BS ತೇಜಸ್ವಿ ಅವರು. ಈ ಭಾಗದ ಜನರು ಪ್ರೀತಿಯಿಂದ ವಾಲೆ ಮಂಜು ಅಂತ ಅವರನ್ನು ಕರೀತಾರೆ. ಇದೀಗ ನಮ್ಮ ವಾಲೆ ಮಂಜು ಅವರು ಉರುಫ್ BS ತೇಜಸ್ವಿ ಅವರು ಕಾರ್ಯಕ್ರಮವನ್ನು ಕುರಿತು ಅಧ್ಯಕ್ಷರ ಭಾಷಣವನ್ನು ಮಾಡ್ತಾರೆ. ಅವರ ಅಧ್ಯಕ್ಷರ ಭಾಷಣವನ್ನು ನಾವೆಲ್ಲರೂ ಕೇಳೋಣ. ಕಾರಣ 1.5 ವರ್ಷದ ಶ್ರಮ ಇವತ್ತು ಪ್ರತಿಷ್ಠಾಪನೆಗೊಂಡಿರುವಂಥದ್ದು. ಹಾಗಾಗಿ ಸಮಿತಿಯ ಕಾರ್ಯಚಟುವಟಿಕೆಗಳನ್ನು ಆಧರಿಸಿದಂತೆ ಕಾರ್ಯಕ್ರಮವನ್ನು ಕುರಿತಂತೆ ಅಧ್ಯಕ್ಷರ ಭಾಷಣವನ್ನು ತೇಜಸ್ವಿ ಅವರು ಮಾಡ್ತಾರೆ. ಅವರ ಭಾಷಣವನ್ನು ನಾವೆಲ್ಲರೂ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಶ್ರೀ ವಾಯುಪುತ್ರ ಸೇವಾ ಸಮಿತಿ ಕರೂರು ಕೂಡಿಗೆ ಪಾಲಹಳ್ಳಿ ಕರಗೂರು ಇವರ ವತಿಯಿಂದ 48 ದಿನದ ಅದ್ದೂರಿ ಆಂಜನೇಯ ಸ್ವಾಮಿಯ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಇವತ್ತು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಹಾಗೂ 48 ದಿವಸಗಳ ಈ ಅದ್ದೂರಿ ಆಂಜನೇಯ ಸ್ವಾಮಿಯ ಮಂಡಲ ಪೂಜಾ ಕಾರ್ಯಕ್ರಮಗಳು 22ನೇ ತಾರೀಕು ಹಾಗೂ 23ನೇ ತಾರೀಕುಗಳು 2 ದಿವಸಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಂಬ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು ಈ ಕಾರ್ಯಕ್ರಮದಲ್ಲಿ ನಾವು ನೆನಪಿನ ಕಾಣಿಕೆಯನ್ನು ದಾನಿಗಳಿಗೆ ನೀಡುವುದರ ಮೂಲಕ ಈ 48 ದಿನದ ಕಾರ್ಯಕ್ರಮವನ್ನು ಸ್ವಾಮಿ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ನಾವು ಒಂದು ಸಮಿತಿ ವತಿಯಿಂದ ನಿರ್ಧಾರ ಮಾಡಿದ್ವಿ. ಈ 48 ದಿವಸದ ನಮ್ಮ ಪ್ರತಿಷ್ಠಾಪನೆ ಆಗಿ 48 ದಿವಸದವರೆಗೆ ಈ ಸ್ವಾಮಿಯ ಪೂಜೆ ನಿರಂತರವಾಗಿ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿದಿನ ಪ್ರಸಾದ ನಿಯೋಗವನ್ನು ಮಾಡಿ ಭಕ್ತರ ಸಹಕಾರದೊಂದಿಗೆ ಅಚ್ಚುಕಟ್ಟಾಗಿ ಪೂಜೆ ಸಲ್ಲಿಸಿಕೊಂಡು ಬಂದಿದ್ದೇವೆ. ಶ್ರೀ ವಾಯುಪುತ್ರ ಸೇವಾ ಸಮಿತಿ ವತಿಯಿಂದ ಎಲ್ಲ ಸದಸ್ಯರು ಗ್ರಾಮಸ್ಥರು ಸದಸ್ಯರೊಂದಿಗೆ ಮಂಡಲ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಾವು ಈ ಯಶಸ್ವಿಗೆ ಮೂಲ ಕಾರಣವೆಂದರೆ ಮೊದಲನೇದು ಈ ಭಗವಂತ ಆಂಜನೇಯ ವಾಯುಪುತ್ರ ಆಂಜನೇಯ ಸ್ವಾಮಿಯ ಕೃಪೆ. ನಮ್ಮ ಭಕ್ತಿಗೆ ಮೆಚ್ಚಿ ನಮ್ಮೆಲ್ಲರಿಗೂ ಶಕ್ತಿ ತುಂಬಿ ಈ ಮಹಾನ್ ಕಾರ್ಯವನ್ನು ಮಾಡಿಸಿಕೊಂಡಿದ್ದಾರೆ. ಈ ಎಲ್ಲ ಪುಣ್ಯ ಕಾರ್ಯಕ್ಕೆ ಸಹಕಾರ ನೀಡಿದವರು ನೀವುಗಳು. 1 ರೂಪಾಯಿಯಿಂದ ಲಕ್ಷಾಂತರ ರೂಪಾಯಿವರೆಗೆ ಕೊಟ್ಟಂಥ ಎಲ್ಲ ಮಹಾನ್ ದಾನಿಗಳಿಗೆ ಸಾಷ್ಟಾಂಗ ನಾನು ನಮಸ್ಕಾರವನ್ನು ಮಾಡ್ತೀನಿ. ಈ ವಿಶೇಷ ಏನಂದರೆ, ನಾನು ಸುಮಾರು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಈ ಅಧ್ಯಕ್ಷರು ಭಾಷಣ ಮಾಡುವಾಗ ಜನನೇ ಇರಲ್ಲ. ಆದರೆ ನಮಗೆ ಜನ ಇರಬೇಕು ಅಂತ ಏನು ನನ್ನ ಮನಸ್ಸಲ್ಲೇನಿಲ್ಲ. ಕಾರಣ ಏಕೆಂದರೆ ನಾವು ಏನು ಮಾಡಿದ್ವಿ ಅನ್ನೋದನ್ನು ನಾವು ಹೇಳಲೇಬೇಕಾದಂಥ ಇದು ಕೊನೆಯ ದಿನ. ಈ ನಮಗೊಂದು ವಿಚಾರ ಏನಂದರೆ, ಒಂದು ಜವಾಬ್ದಾರಿ ಇವತ್ತಿಗೆ ನಮಗೆ ಒಂದು ಭಾಗದ ಜವಾಬ್ದಾರಿ ಎಲ್ಲೋ ಕಮ್ಮಿ ಆಯಿತು ಅಂತ ಅನಿಸುತ್ತೆ. ಕಾರಣ ಏನಂದರೆ, ಸತತವಾಗಿ ನಾವು 48 ದಿನಗಳ ಹಿಂದೆ 13 ತಿಂಗಳು ಒಂದು ಪ್ರಯತ್ನ, ಅದಾದ ನಂತರ 48 ದಿನಗಳ ಪ್ರಯತ್ನ, ಸ್ವಾಮಿಗೆ ನಿತ್ಯ ಪೂಜೆ, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆಗೆ ಸಮಿತಿಗೆ ಇಷ್ಟಪಟ್ಟು ಭಾರವಾಗಿ ಕೆಲಸವನ್ನು ಮಾಡಿದ್ವಿ ಅಂತ ಹೇಳಬೇಕಾಗತ್ತೆ. ಕಾರಣ ಕೆಲವೊಂದು ವಿಚಾರಗಳು, ಕೆಲವೊಂದು ಮಾತುಗಳು ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇಷ್ಟೊಂದು ಅದ್ದೂರಿ ಮಾಡಿದರೂ ಕೂಡ ಬೇಕಿತ್ತ ಅಂತಲೂ ಅನಿಸುತ್ತೆ. ಕಾರಣ ಏಕೆಂದರೆ ಇವೆಲ್ಲ ವೇದಿಕೆ ಮೇಲೆ ಮಾತಾಡಬೇಕು ಅನಿಸುತ್ತೆ. ಕಾರಣ ಏಕೆಂದರೆ ಈ ಹಾಳ ಜಾಗದಲ್ಲಿ ವಾಯುಪುತ್ರ ಸೇವಾ ಸಮಿತಿ ಅಂತ ಏನಾದ್ರು ರಚನೆ ಆಗದೆ ಹೋಗಿದ್ರೆ ಇವತ್ತು ಕೂಡ ಉಚ್ಚಂಗಿಯಿಂದ ಬಂದಾಗ ಕರುಕುಡಿಗೆ ನೀವು ಏನು ಮುಖಾಂತರ ಬರ್ತಿದ್ರಿ, ಹಾಳು ಜಾಗನ ಕಾಣ್ತಿತ್ತು. ಅವನು ಹುಡ್ತಲೆ ಮರನೇ. ಕನಸು ಸುಮ್ಮನೆ ಬಂದಿದ್ದಲ್ಲ, ಕನಸು ಕಟ್ಟಿದ್ದು ನಾವು. ಹೀಗೇ ಆಗಬೇಕು ಅಂತ ಕನಸು ಕಟ್ಟಿದ್ರಿಂದವ ಯಾವುದೂ ಕೂಡ ನಾವು ಎಲ್ಲೂ ಕೂಡ ಯಾವುದೇ ಕೆಲಸಗಾರರಿಂದ ಹಿಡಿದು ನಮ್ಮ ಪೂಜೆ ಮಾಡದ ಅರ್ಚಕರ ಜೊತೆನೂ ನಾವು ಎಲ್ಲೂ ಕೂಡ ನಾವು ಯಾವುದೂ ಕಾಂಪ್ರಮೈಸ್ ಮಾಡ್ಕೊಂಡಲೇ ಇದೇ ಥರ ಪೂಜೆ ಕೂಡ ಆಗಬೇಕು ಅಂತ ಒಂದು ಸಮಿತಿ ನಿರ್ಧಾರ ಮಾಡಿ ಅಚ್ಚುಕಟ್ಟಾಗಿ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ನಾವು. ಈಗ ಈ ಕಾರ್ಯಕ್ರಮಕ್ಕೆ ನೀವು ಬಹುಶಃ ಈ ಕಾರ್ಯಕ್ರಮಕ್ಕೆ ದಾನಿಗಳಿಗೆ ಎಷ್ಟು ರೂಪಾಯಿ ಕೊಟ್ಟರೆ ಅಂತಲ್ಲ, ನಮ್ಮಲ್ಲಿರ್ತಕ್ಕಂಥ ಫೋನ್ ನಂಬರ್ಗಳೇನಿದೆ ಪ್ರತಿಯೊಬ್ಬರಿಗೂ 3 ದಿವಸ ಸತತ 3 ದಿವಸ ನಿನ್ನೆವರೆಗೆ ಫೋನ್ ಮಾಡಿದ್ದೀವಿ. ಇದೆಲ್ಲ ಯಾಕೆ ಅಂದರೆ, ವಾಯುಪುತ್ರ ಸೇವಾ ಸಮಿತಿ ಜೊತೆಗೆ ಎಲ್ಲರೂ ನಿರಂತರವಾಗಿ ಸಂಪರ್ಕವಿರಲಿ. ಮುಂದಿನ ದಿನಗಳಲ್ಲಿ ನಾವಿರ್ತೀವಿ, ಇನ್ನೊಬ್ಬರಿರಲ್ಲ. ಆದರೆ ಈ ದೇವರಂತೂ 1000 ವರ್ಷ ಈ ಮೂರ್ತಿ ಇರುತ್ತೆ. ಈ ಮೂರ್ತಿಯನ್ನು ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೇಕಲ್ಲ. ಈ ಪೂಜೆ ಮಾಡ್ಕೋಬೇಕಾದ್ರೆ ಭಕ್ತಿ ಬೇಕು. ಇಷ್ಟೊಂದು ವಿಜೃಂಭಣೆ ಯಾಕೆ ವಿಜೃಂಭಣೆಯಿಂದ ಮಾಡಿದ್ವಿ ಅಂದರೆ, ಈ ಅದ್ದೂರಿ ಆಂಜನೇಯ ಸ್ವಾಮಿ ಇರೋದೇ ಈ ಥರ.
ನಾವೇನು ಈ ಥರ ಮಾಡಬೇಕು ಅಂತ ಯಾವತ್ತೂ ನಿರ್ಧಾರ ಮಾಡಿದವರಲ್ಲ. 48 ದಿವಸನೂ ಕೂಡ ಈ ಸ್ವಾಮಿಗೆ ಅಂದಾಜು 3,000 3,500 ರೂಪಾಯಿ ಹೂವು ಹಾಕ್ಸ್ಕೊಂಡಿದೆ. ಅಂದಾಜು ಯೋಚನೆ ಮಾಡಿ 48 ದಿವಸಕ್ಕೆ ಎಷ್ಟು ದುಡ್ಡು ಖರ್ಚಾಯಿತು, ಪ್ರಸಾದಕ್ಕೆ ಎಷ್ಟು ಖರ್ಚಾಗಿದೆ. 20ರಿಂದ 22 ಜನ ಪೂಜೆ ಮಾಡಿಸಿದ್ದಾರೆ. ನಾವು ಸಮಿತಿರು ಸೇರಿ ಬಾಕಿ ಸಮಿತಿ ಮಾಡಿಸಿದ್ದೀವಿ. ಇದೆಲ್ಲ ಒಂದು ಕಡೆ ಭಾರ. ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ನಾವು ಕೂಡ ಮತ್ತೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಪ್ರತಿದಿನ ಬೆಳಿಗ್ಗೆ ನಾವು ಕ್ಲೀನ್ ಮಾಡೋಕ್ಕೆ ಬರಬೇಕು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗಾಗಲೇ ಜನ ಖಾಲಿ ಆಗಿಬಿಟ್ರು. ನಾವು ಇದನ್ನೆಲ್ಲ ಮತ್ತೆ ಎಲ್ಲ ಸ್ವಚ್ಛಗೊಳಿಸಿ ನಾವೆಲ್ಲ ಮಾಡಬೇಕು. ಇದು ನಾವು ಯಾಕೆ ಮಾತಾಡ್ತೀವಿ, ಒಂದು ಗ್ರಾಮದಲ್ಲಿ ಮಾಡಬೇಕಾದ್ರೆ ತುಂಬ ಇಷ್ಟಪಟ್ಟು ಮಾಡ್ತೀವಿ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತಾಗಿದ್ದು ಈ ವಾಯುಪುತ್ರ ಮಾಡಿದ ಮೇಲೆ. ನಮ್ಮದು ಅಂತ ಬರ್ಬೇಕು ಎಲ್ಲರಿಗೂ, ಅವ್ರದ್ದು ಅಂತ ಆಗ್ಬಿಟ್ರೆ ಕಷ್ಟ. ನಾವು ಯಾವತ್ತಾರು ವಾಯುಪುತ್ರ ಸೇವಾ ಸಮಿತಿ ನಮಗೆ ಯಾಕೆ ಅಂತ ಒಂದು ದಿವಸ ಅಲ್ಲ, ಒಂದು ನಿಮಿಷ ಆಲೋಚನೆ ಮಾಡಿದ್ದೇ ಆಗಿದ್ದರೆ 14 ತಿಂಗಳಲ್ಲಿ 48 ದಿವಸದ ಪೂಜೆ ಏನಿದೆ, ಈ ಪೂಜೆ ಕೂಡ ಕಾರ್ಯಕ್ರಮ ಆಗ್ತಿರಲಿಲ್ಲ. ಇಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಸಮಿತಿಗೆ ಮಾತ್ರ ಗೊತ್ತು. ಹಾಗಾಗಿ ನನ್ನ ಪ್ರೀತಿಯ ವಾಯುಪುತ್ರ ಸೇವಾ ಸಮಿತಿ ಸದಸ್ಯರಿಗೆ, ಗೌರವಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ ನನ್ನ ಮಾತುಗಳನ್ನು, ನಾನು ಆಡಿದ ಮಾತುಗಳನ್ನೆಲ್ಲ ಸಹಿಸಿಕೊಂಡು ನನ್ನ ಜೊತೆ ಕೆಲಸ ಮಾಡಿದಂಥ ನನ್ನ ಪ್ರೀತಿಯ ವಾಯುಪುತ್ರ ಮಿತ್ರರಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ಇವತ್ತಿನವರೆಗೆ ನನಗೆ ವಾಯುಪುತ್ರ ಸೇವಾ ಸಮಿತಿಯವರು, ನನ್ನ ಸದಸ್ಯರು ಇವತ್ತಿನವರೆಗೆ ನನಗೆ ಯಾರಿಗೂ ತಿರುಗಿ ಮಾತಾಡಿಲ್ಲ. ಅದೊಂದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಏನೇ ಮಾತಾಡಿದರೂ ಕೂಡ ತುಂಬ ವಿನಯದಿಂದ ನಾನು ತುಂಬ ಸ್ವಲ್ಪ ಮಾತಾಡೋದ್ರಲ್ಲಿ ಅಗ್ರೆಸಿವ್ ಮಾತಾಡ್ತೀನಿ ನಾನು ತುಂಬ. ಹಾಗಾಗಿ ಸಮಿತಿಯರಿಗೆ ನಾನು ಅವರಿಗೆ ಕ್ಷಮೆ ಕೇಳಬೇಕಾಗತ್ತೆ. ನಾನು ತುಂಬ ಎಲ್ಲ ವಿಚಾರದಲ್ಲೂ ಅದೇ ಥರ ಮಾಡಬೇಕು ಇದೆ. ಹಾಗಾಗಿ ಎಲ್ಲರೂ ಸಮಾಧಾನವಾಗಿ ನನ್ನ ಮಾತು ಕೇಳಿ ಇಷ್ಟು ದಿನ ಯಶಸ್ಸಿನ ಕಾರ್ಯಕ್ರಮಕ್ಕೆ ಇಷ್ಟೊಂದು ನಾವು ನಾವು ಎಷ್ಟು ದಿನದ ಕನಸು, ತಮಿಳ್ನಾಡಿಗೆ ಹೋಗಿದ್ದು 5-6 ದಿನ 6,000 ಕಿಲೋಮೀಟ್ರ್ ನಾವು ತಮಿಳ್ನಾಡು ಸುತ್ತಿರೋದು. ಇದೆಲ್ಲ ಸುಮ್ಮನೆ ಆಗಿದ್ದಲ್ಲ. ಹಾಗಾಗಿ ನೀವೆಲ್ಲ ಏನು ಭಕ್ತರಿದ್ದೀರಿ, ವಾಯುಪುತ್ರ ಜೊತೆ ಇರಿ. ವಾಯುಪುತ್ರ ಸಮಿತಿ ಇದೇ ಸದಸ್ಯರು ಇರ್ತಾರೆ ಅಂತ ಯಾವತ್ತೂ ಇರಲ್ಲ. ಯಾಕೆ ಇದೊಂದು ಕಟ್ಟುನಿಟ್ಟಾಗಿ ಮಾಡ್ತಿದ್ದೀವಿ ಅಂದರೆ, ನಮ್ಮನ್ನು ಹಿಂಬಾಲಿಸ್ತಕ್ಕಂಥ ಯುವ ಪೀಳಿಗೆ ಇದೇ ಥರ ಒಂದು ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ಮಾಡಲಿ ಅನ್ನೋ ದೃಷ್ಟಿಯಿಂದ ನಾವು ಯಾವುದೇ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಿಮಗೆ ಕೊಟ್ಟಂಥ ₹1 ಏನು ಹಣ ಇದೆ ದುರುಪಯೋಗ ಆಗದಲೆ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಏನು ಈ ಲೆಕ್ಕಾಚಾರ ಇದೆ, ಈ ಒಂದು ವಾರದಲ್ಲಿ ಕೂಡ ಎಲ್ಲ ಲೆಕ್ಕಾಚಾರ ವಿಚಾರಗಳನ್ನು ಪ್ರತಿಯೊಂದನ್ನು ನಿಮಗೆಲ್ಲರಿಗೂ ಒಪ್ಪಿಸ್ತಕ್ಕಂಥ ಜವಾಬ್ದಾರಿ ಕೂಡ ಇದೆ, ಕೇಳತಕ್ಕಂಥ ಹಕ್ಕು ಕೂಡ ನಿಮಗಿದೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಅದ್ದೂರಿ ಕಾರ್ಯಕ್ರಮ ಸಹಕರಿಸಿದಂಥ ಎಲ್ಲರಿಗೂ, ಈಗ ವಿಶೇಷವಾಗಿ ರಾಜಕೀಯ ಮುಖಂಡರು ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ, ಅವರು ಅಂತಲ್ಲ. ಹಾಗೆ ಮಂಜುನಾಥ ಶರ್ಮಾ ಅವರ ತಂಡ ಕೂಡ ಅತ್ಯುತ್ತಮವಾಗಿ ಶಾಶ್ವತವಾಗಿ ಪೂಜೆ ಮಾಡಿದೆ. ಪೊಲೀಸ್ ಇಲಾಖೆ ಕೂಡ ನಮಗೆ ಸಹಕಾರ ಮಾಡಿದೆ, ಅರಣ್ಯ ಇಲಾಖೆ, KEB, ಹಾಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಶನಿವಾರ ಸಂತೆ ತಂಡ, ನಮ್ಮ ಕೂಡರಸ್ತೆ ಭಾಗದವರು ಇವರು, ಮತ್ತು ನಮಗೆ ಈ ನಮ್ಮ ರಘು. ಈಗ ಎಷ್ಟೊಂದು ಕಷ್ಟ ಇದೆ ಪೂಜೆ ಮಾಡೋದು ಅಂದರೆ, ಬೆಳಗ್ಗೆ ಸಾಯಂಕಾಲ ಹೂ ಚೇಂಜ್ ಮಾಡಬೇಕು. ಇವೆಲ್ಲ ನಾವು ಯಾಕೆ ವೇದಿಕೆ ಮೇಲೆ ಹೇಳ್ತಿದ್ದೀವಿ ಅಂದರೆ, ಆ ಜಾಗಕ್ಕೆ ಇನ್ನೊಬ್ರು ಯಾರು ಇಷ್ಟಪಟ್ಟು ಬರಲಿ ಅಂತ ಹೇಳ್ತಿರ್ತೀವಿ. ಯಾರ ಮೇಲೂ ನಮಗೆ ಬೇಜಾರಿಲ್ಲ. ನಾವು ಇಷ್ಟಪಟ್ಟು ಮಾಡಿದಂಥ ಕೆಲಸವನ್ನು ನಾವು ಇನ್ನೊಬ್ಬರ ಮೇಲೆ ಹೊರೆ ಮಾಡಿ ಬೇಜಾರು ಮಾಡಿದ್ದಾದರೆ ನಾಳೆ ಕೆಲಸ ನಿಂತೋಗ್ಬಿಡ್ತದೆ. ಹಾಗಾಗಿ ನಾವು ತುಂಬ ಈ ಭಾಗದಲ್ಲಿ ನೀವೇ ಆಲೋಚನೆ ಮಾಡಿ, ಈ ಗ್ರಾಮದಲ್ಲಿ, ಇಷ್ಟು ಪುಟ್ಟ ಗ್ರಾಮದಲ್ಲಿ ಇಷ್ಟೊಂದು ಅದ್ಧೂರಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿ, ಪ್ರತಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿ ನಾವಿನ್ನೇನು ಮಾಡ್ಬೋದು ಒಂದು ಸಮಿತಿ. ಹಾಗಾಗಿ ಸಮಿತಿ ಜೊತೆ ನೀವೆಲ್ಲರೂ ಇದ್ದೀರಾ. ಮುಂದೆ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಮಾಡಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಈ ಭಾಗದಲ್ಲಿ ಆಂಜನೇಯ ಸ್ವಾಮಿ ಎಲ್ಲೂ ಇಷ್ಟೊಂದು ಅದ್ಧೂರಿಯಾದ ಆಂಜನೇಯ ಸ್ವಾಮಿ ಇಲ್ಲ. ನೀವೆಲ್ಲನೂ ಇದನ್ನು ಏನಂತಾರೆ ಸಂಸ್ಕಾರ ಏನಾದರೂ ಕಲಿಸ್ಕೊಡ್ಬೇಕು ಅಂದರೆ ಈ ಆಂಜನೇಯ ಸ್ವಾಮಿ ಹತ್ರ ಬಂದು ಎಲ್ಲನೂ ಕಲಿತುಗಳನ್ನು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ಏನಾದರೂ ಜೀವನದಲ್ಲಿ ಏನಾದ್ರು ಮಾಡಿದ್ವಿ ಅಂತ ಏನಾರು ಆದರೆ, ನಾವು 1 ವರ್ಷದಲ್ಲಿ ಮನೆ ಕೆಲಸ ಕಮ್ಮಿ ಆಗಿದೆ, ನಾವು ಒಪ್ಕೊಳ್ತೀನಿ. ಇಷ್ಟು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಾವು ಇನ್ನೊಂದು ವಿಶೇಷವಾಗಿ ನಾವು ಹೊಗಳಬೇಕಾಗತ್ತೆ, ಹೇಳಬೇಕಾಗತ್ತೆ. ಈ ವಾಯುಪುತ್ರ ಸೇವಾ ಸಮಿತಿಯ ಕುಟುಂಬದವರ ಸಹಕಾರ ಅತ್ಯಗತ್ಯ. ಯಾರಾದರೂ ಮನೆಯಲ್ಲಿ ಜಗಳಾಡಿದ್ದೇ ಆಗಿದ್ರೆ ನಾವು ಡೈಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರ ಸಹಕಾರನೂ ಅಷ್ಟೇ ದೊಡ್ಡದಿದೆ. ಅವರಿಗೂ ಕೂಡ ಕುಟುಂಬ ವರ್ಗದವ್ರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಜೊತೆ ಇರಲಿ. ಹಾಗಾಗಿ ಅಡುಗೆ ಮಾಡಿಕೊಟ್ಟಂಥ ಹೇಮಂತ್ ತಂಡ, ಇಲ್ಲಿ ಯಾರ್ಯಾರು ನನಗೆ ಗೆಳೆಯರ ಬಳಗ, ನಾನು ಹೋದ ಕಡೆ ಎಲ್ಲರೂ ನಾನು ಹೇಳಿದಷ್ಟು ದುಡ್ಡು ಕೊಟ್ಬಿಟ್ಟಿದ್ದಾರೆ. ಯಾವತ್ತೂ ನನ್ನ ಜೀವನದಲ್ಲಿ ನಾನು ವೈಯಕ್ತಿಕವಾಗಿ ನನ್ನ ಗೆಳೆಯರ ಬಳಗವನ್ನು ನಾನು ಯಾವತ್ತೂ ಬಳಸ್ಕೊಂಡನಲ್ಲ. ಈ ಕಾರ್ಯಕ್ರಮದಲ್ಲಿ ನನ್ನ ಗೆಳೆಯರ ಬಳಗವನ್ನು ಕೂಡ ಬಳಸ್ಕೊಂಡಿದ್ದೀನಿ. ಹಾಗಾಗಿ ನನ್ನ ವೈಯಕ್ತಿಕವಾಗಿ ನಾನು ಯಾವುದು ಕೂಡ
ನಾನು ಇದೊಂದು ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ನಾನು ಈ ಕಾರ್ಯಕ್ರಮಕ್ಕೆ ವಾಯುಪುತ್ರ ಸೇವಾ ಸಮಿತಿಗೆ ನಾನು ಇಷ್ಟಪಟ್ಟು ಯಾವತ್ತೂ ನಾನಾಗಿ ಅಧ್ಯಕ್ಷ ಬಂದನಲ್ಲ. ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಇದ್ರ ಜವಾಬ್ದಾರಿ ಎಷ್ಟಿರುತ್ತೆ, ಒಂದು ಕಾರ್ಯಕ್ರಮ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಈ ವಾಯುಪುತ್ರಕ್ಕೆ ಸೇರಿದ ಮೇಲೆ ಗೊತ್ತಾಯಿತು. ಹಾಗಾಗಿ ನಾನು ದೂರದಲ್ಲಿ ನಿಂತಿದ್ದೆ, ಇವರೇ ನೀನು ಅಧ್ಯಕ್ಷ ಅಂತ ಬರೆದ್ರು, ಅದನ್ನು ಜವಾಬ್ದಾರಿ ವಹಿಸ್ಕೊಂಡೆ. ನನಗೆ ಅಷ್ಟೇ ಗೌರವ ಕೊಟ್ಟಿದ್ದಾರೆ ನಮ್ಮ ಸದಸ್ಯರು, ಹೆಮ್ಮೆ ಇದೆ. ಹಾಗಾಗಿ ನಮ್ಮ ಕರಗೂರು ಕೂಡಿಗೆ, ಪಾಲಹಳ್ಳಿ ಹಾಗೂ ನಮ್ಮ ಗ್ರಾಮಸ್ಥರು, ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ನಿಮ್ಮ ಮನೆಗೆ ಬಂದು ನೀವು ಸಹಕರಿಸಿದಂಥ ಪ್ರೋತ್ಸಾಹದ ರೀತಿ ಇದೆಯಲ್ಲ, ನಮ್ಮ ಜೀವನದಲ್ಲಿ ನಾವೇನಾದ್ರು ಒಂದು ಪಾಠ ಕಲಿಬೇಕು ಅಂದರೆ ನಾವು ಬಂದು ಎಲ್ಲ ನಿರಂತರವಾಗಿ ಹಣ ಸಂಗ್ರಹಣ ಮಾಡೋಕ್ಕೆ ಬಂದಾಗ ನೀವು ಎಷ್ಟು ನಮ್ಮ ಉತ್ತಮವಾಗಿ ನಡೆಸ್ಕೊಂಡು ಕೂರಿಸಿ ಕಾಪಿ ಕೊಟ್ಟು, ಹಾಗಾಗಿ ನೀವೆಲ್ಲ ಈ ರೀತಿ ಮಾಡೋ ಹೊತ್ತಿಗೆ ದೊಡ್ಡ ಕಾರ್ಯ ಮಾಡೋಕ್ಕಾಗಿದ್ದು. ಹಾಗಾಗಿ ನಮ್ಮ ಸ್ವಾಮೀಜಿ ಬಗ್ಗೆ ನಾವು ಹೇಳಬೇಕಾಗತ್ತೆ. ಸ್ವಾಮೀಜಿಯವರು ಬೆಳಗ್ಗೆಯಿಂದ ಬಂದು ಒಂದು ಲೋಟ ನೀರು ಕೂಡ ಕುಡ್ದಿಲ್ಲ. ಆದರೂ ಸ್ವಾಮೀಜಿಯವರೇ ಲೇಟ್ ಆಯ್ತಿಲ್ಲ, ಸಾಯಂಕಾಲದವರೆಗೆ ಹೇಳೋಣ ಅಂತ. ನಾವು ತುಂಬ ಮೃದು ಸ್ವಭಾವದವರು. ನಾವು ಯಾವ ಕಾರ್ಯಕ್ರಮದಲ್ಲೂ ಸ್ವಾಮೀಜಿಯವರು ನಮ್ಮ 7-8 ವರ್ಷದಿಂದ ನಾವು ಜೀರ್ಣೋದ್ಧಾರ ಮಾಡಿದಾಗ ಕೂಡ ಸ್ವಾಮೀಜಿಯವರು ನಮ್ಮ ದೇವಸ್ಥಾನಕ್ಕೆ ಕರೆಸ್ಕೊಂಡಿದ್ವಿ. ಪ್ರತಿ ಕಾರ್ಯಕ್ರಮದಲ್ಲೂ ನಾವು ಸ್ವಾಮಿ ನಿರಂತರವಾಗಿ ಅವರು ಫೋನ್ ಸಂಪರ್ಕದಲ್ಲಿ ಇದ್ದು ಅವ್ರನ್ನ ಇಲ್ಲಿ ಬರೋಕ್ಕೆ ಹೇಳಿದಾಗ ತುಂಬ ಒಂದು ಭಕ್ತಿ ಭಾವದಿಂದ ಬಂದು ಪೂಜೆ ಎಲ್ಲ ನೋಡಿ ತುಂಬ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ಈ ಥರ ಎಲ್ಲ ಚೆನ್ನಾಗಿ ಆಗ್ತಿದೆ, ಆ ಥರ ಈ ಥರ ಮಾಡಿ ಅಂತ ಎಲ್ಲನೂ ನಮಗೆ ಹೇಳಿ ಸಲಹೆಯನ್ನು ಮಾಡಿರ್ತಾರೆ. ಅವರ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ. ಸ್ವಾಮೀಜಿಯವರಿಗೆ ಮೊದಲು ನಾನು ಹೇಳಬೇಕಿತ್ತು, ಮರೆತುಬಿಟ್ಟೆ. ಸ್ವಾಮೀಜಿಯವರೇ, ನಮ್ಮ ಹೆಗ್ಗಡ್ಡೆ ಮಠದ ಸ್ವಾಮೀಜಿ ಕೂಡ ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ಈ ವೇದಿಕೆಯಲ್ಲಿ ಇಷ್ಟು ನಾನು ಯಾವತ್ತೂ ವೇದಿಕೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡರಲ್ಲ. ಈ ಸೃಷ್ಟಿ, ಈ ಧೈರ್ಯ ಎಲ್ಲ ಕೊಟ್ಟಿದ್ದು ಆಂಜನೇಯ ಸ್ವಾಮಿ. ನಮಗೇನು ಈ 1 ವರ್ಷದಲ್ಲಿ ಕೆಲಸ ಮಾಡಿದೇನು ಲಾಸ್ ಆಗಿಲ್ಲ. ಯಾಕೆ ವಿಚಾರ ಹೇಳ್ತೀನಿ ಅಂದರೆ, ನಾವು ದುಡ್ಡಿನ ವಿಚಾರದಲ್ಲಿ ಲಾಭದಲ್ಲಿ ನಾವು ಕೆಲಸ ಮಾಡ್ತಾರಲ್ಲ, ಆದರೆ ವಾಯುಪುತ್ರ ಸೇವಾ ಸಮಿತಿ ಸದಸ್ಯರು ಅಂತ ನಾವು ಎಲ್ಲೇ ಒಂದು ಸಕಲೇಶ್ಪುರ, ಹಾಸನ, ಶನಿವಾರ ಎಲ್ಲೇ ಹೋದರೂ ಕೂಡ ಬನ್ರಪ್ಪ, ನೀವು ಕೂತ್ಕೊಳ್ಳಿ, ಉತ್ತಮವಾದ ಕೆಲಸ ಮಾಡಿದಿರಿ, ಪಾರದರ್ಶಕವಾಗಿ ಮಾಡಿದಿರಿ, ನೀವು ಯಾವುದೇ ಥರದ ಸ್ವಾರ್ಥ ಇಟ್ಕೊಂಡೆಲ್ಲ ಮಾಡಿದಿರಿ ಅಂತ ನಮ್ಮನ್ನು ಬೆಂತಡ್ತಾರೆ. ನಾವು ಇಷ್ಟೇ ಬಯಸಿದ್ದು ನಮ್ಮ ಸದಸ್ಯರಿಗೆ ಕೂಡ ನಾನು ಆ ಕಾರ್ಯಕ್ರಮ ಆಗೋವರೆಗೆ ನಾನು ಹೇಳಿದ್ದೆ, ನಿಮಗೆ ಬೆಂತೊಟ್ಟಬೇಕಾದ್ರೆ ನಮ್ಮ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ದೆ. ನಾನು ಯಾಕೆ 4 ಜನ ಇರ್ಬೋದು, ನಮ್ಮ ವಿಚಾರನ ನಾವು ಯಾವತ್ತೂ ಹೇಳ್ತಾ ಇರ್ತೇವೆ ನಮ್ಮ ಸದಸ್ಯರಿಗೆ, 10 ಜನರಿಂದ 100 ಆಗಬೇಕು, 100ರಿಂದ 10 ಆಗಬಾರ್ದು ಅಂತ. ಹಾಗಾಗಿ ಕಾರ್ಯಕ್ರಮ ಮಾಡೋದು ಕಷ್ಟ, ಕಾರ್ಯಕ್ರಮನ ನೀವೊಂದು ಆಯೋಜಿಸೋದು ಕಷ್ಟ. ಹಾಗಾಗಿ ನೀವೆಲ್ಲ ನಮ್ಮ ಫೋನ್ ಮಾಡಿ ನಮ್ಮ ಕರೆಗೆ ಹೋಗೋಟು ಇಷ್ಟೊಂದು ಜನ ಭಕ್ತಾದಿಗಳು ವಾಯುಪುತ್ರ ಸೇವಾ ಸಮಿತಿ ಆಂಜನೇಯ ಸನ್ನಿಧಿಗೆ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದೀರಿ. ನಮಗೆಲ್ಲ ಇಷ್ಟೊಂದು ಮಾತನಾಡೋದು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ನನ್ನ ಮಾತಿನಲ್ಲಿ ಯಾವತ್ತಾದರೂ ಬೇಜಾರಾಗಿದೆ ಯಾವುದಾದ್ರೂ ದಯವಿಟ್ಟು ಕ್ಷಮಿಸಿ ಅಂತ ಕೇಳುತ್ತಾ, ನಾನು ಈಗ ಹಣ ಸಂದಾಯ ಮಾಡಿದಾಗ ನಾವು ಯಾವುದಾದ್ರೂ ಅಗ್ರೆಸಿವ್ ಮಾತಾಡಿದ್ದಾಗಿದ್ದರೆ ದಯವಿಟ್ಟು ಮಾತನ್ನು ಯಾರನ್ನು ಬೇಜಾರು ಮಾಡ್ಕೋಬೇಡಿ. ಕಾರಣ ಏನಂದರೆ, ಆ ಮಾತು ನನ್ನ ಸಮಿತಿರಿಗಾಗಲಿ ಯಾರಿಗಾದರೂ ಕೂಡ ವಾಯುಪುತ್ರ ಕಾಂಪೌಂಡ್ ಒಳಗೆ ಮಾತ್ರ ಸೀಮಿತವಾಗಿರುತ್ತೆ, ಅದರ ಭಾಗ ಹೊರತಾಗಿರೋದಿಲ್ಲ. ಕಾರಣ ಯಾಕೆಂದರೆ, ನಾನು ಇದರ ಹಿಂದೆ 4 ವರ್ಷ ನಾನು ಕರಗೂರು ಕಮಿಟಿಯಲ್ಲಿ ಕೆಲಸ ಮಾಡಿದ್ದೆ. ಅಲ್ಲೂ ಕೂಡ ಮೀಟಿಂಗಲ್ಲಿ ನಾನು ಒಂದೊಂದು 50-60 4 ವರ್ಷದಲ್ಲಿ ಇಷ್ಟು ಮೀಟಿಂಗ್ ಆಗಿದೆ. 80% ಕಿರ್ಚಾಡಿರೋದು ನಾನು. ಹಾಗಾಗಿ ನಾನು ಮನೇಲಿ ಹೇಳಿ ಕಳಿಸ್ತಾರೆ ನಮ್ಮಮ್ಮ, ಎಲ್ಲೂ ಕಿರ್ಚಾಡ್ಬೇಡ ಮರೆ, ಮನೆಗೆ ಬಾ ಅಂತ. ಆದರೆ ಏನು ಮಾಡ್ತೀರಾ, ದೇವರು ನಾನು ಮನೇಲಿ ಹೇಳೋದು ಒಂದು, ನಾನು ಮಾಡೋದೇ ಒಂದು, ಹಂಗೆ ಆಗ್ಬಿಟ್ಟಿದೆ ಜೀವನ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಇಷ್ಟೊಂದು ಮಾತಾಡೋಣ ಅವಕಾಶ ಕೊಟ್ಟಂಥ ಹಾಗೂ ವಾಯುಪುತ್ರರಲ್ಲಿ ಬೇಡ ಎಲ್ಲರಿಗೂ ಒಳ್ಳೇದಾಗಲಿ. ನಾವು ಯಾವತ್ತೂ ವಾಯುಪುತ್ರರಲ್ಲಿ ಮಾಡಿರೋದು ಜನರಿಗೆ ಒಳ್ಳೇದಾಗಲಿ ಅಂತ ಭಾವಿಸಿ ಒಳ್ಳೇದಾಗುತ್ತೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಮಾತನ್ನು ನಿಲ್ಲಿಸುತ್ತೆ. ಜೈ ವಾಯುಪುತ್ರ.